ಇಂದಿನ ವಿಡಿಯೋ ಶ್ರೀಕೃಷ್ಣನ ಒಂದು ಬಾಲಲೀಲೆಯ ಬಗ್ಗೆ. ಶ್ರೀಕೃಷ್ಣನು ಚಿಕ್ಕವನಾಗಿದ್ದಾಗ ವೃಂದಾವನದ ಜನರೊಂದಿಗೆ ಹಲವಾರು ಲೀಲೆಗಳನ್ನು ಮಾಡಿ ಅವರಿಗೆ ಪರಮಾನಂದವನ್ನು ನೀಡಿದನು. ಇಂದು ಶ್ರೀಕೃಷ್ಣನ ಅಂತಹ ಬಾಲಲೀಲೆಗಳಲ್ಲಿ ಒಂದನ್ನು ಕೇಳೋಣ. ಒಮ್ಮೆ ಶ್ರೀಕೃಷ್ಣನು ನಂದಭವನದಲ್ಲಿ ಆಟವಾಡುತ್ತಿದ್ದಾಗ ಹಣ್ಣು ಮಾರುವ ವೃದ್ಧೆಯೊಬ್ಬಳು, ನನ್ನ ಮಾವಿನ ಹಣ್ಣುಗಳನ್ನು ಯಾರಾದರೂ ತೆಗೆದುಕೊಳ್ಳುತ್ತೀರಾ? ದಯವಿಟ್ಟು ನನ್ನ ಮಾವಿನ ಹಣ್ಣುಗಳನ್ನು ತೆಗೆದುಕೊಳ್ಳಿ ಎಂದು ಕರೆಯುವ ಧ್ವನಿ ಕೇಳಿಸಿತು. ಈ ರೀತಿ ಹಣ್ಣು ಮಾರುವ ಮಹಿಳೆ ತನ್ನ ಮಾವಿನ ಹಣ್ಣುಗಳನ್ನು ತೆಗೆದುಕೊಳ್ಳಿ ತೆಗೆದುಕೊಳ್ಳಿ ಎಂದು ಕರೆಯುತ್ತಿದ್ದಳು. 1.5 ವರ್ಷದ ಶ್ರೀಕೃಷ್ಣನು ಆ ಹಣ್ಣು ಮಾರುವ ಮಹಿಳೆಯ ಧ್ವನಿಯನ್ನು ಕೇಳಿ ತಕ್ಷಣ ತಾಯಿ ಯಶೋದೆಯ ಬಳಿಗೆ ಓಡಿ, ನಾನು ಮಾವಿನ ಹಣ್ಣುಗಳನ್ನು ತಿನ್ನಲು ಬಯಸುತ್ತೇನೆ, ಅದರಿಂದ ತಾಯಿ ದಯವಿಟ್ಟು ಆ ಮಾವಿನ ಹಣ್ಣುಗಳನ್ನು ನನಗಾಗಿ ತಂದುಕೊಡು ಎಂದು ಕೇಳಿದನು. ಇದನ್ನು ಕೇಳಿದ ತಾಯಿ ಯಶೋದೆ ಪುಟ್ಟ ಶ್ರೀಕೃಷ್ಣನಿಗೆ, ನಿಮ್ಮ ತಂದೆ ವಿವಿಧ ರೀತಿಯ ಹಣ್ಣುಗಳನ್ನು ತಂದಿದ್ದಾರೆ. ಅವರು ನಿನಗೆ ಸೇಬು, ದ್ರಾಕ್ಷಿ, ಕಿತ್ತಾಳೆ ಮತ್ತು ಇತರ ವಿವಿಧ ಹಣ್ಣುಗಳನ್ನು ತಂದಿದ್ದಾರೆ ಮತ್ತು ಈಗ ನೀನು ಮಾವಿನ ಹಣ್ಣುಗಳನ್ನು ತಿನ್ನಲು ಬಯಸುತ್ತೀಯಾ ಕೃಷ್ಣ? ಇಲ್ಲ ಕೃಷ್ಣ, ಮೊದಲು ಹೋಗಿ ನಿನ್ನ ತಂದೆ ನಿನಗೆ ತಂದ ಹಣ್ಣುಗಳನ್ನು ಮೊದಲು ತಿನ್ನು ಎಂದು ಹೇಳಿದಳು. ಇದನ್ನು ಕೇಳಿ ಪುಟ್ಟ ಶ್ರೀಕೃಷ್ಣನು ಕೋಪಗೊಂಡು ತಾಯಿ ಯಶೋದಳಿಗೆ ತಾನೇ ಹೋಗಿ ತನ್ನ ಕೈಯಿಂದ ಮಾವಿನ ಹಣ್ಣುಗಳನ್ನು ಖರೀದಿಸಿ ತಿನ್ನುತ್ತೇನೆ ಎಂದು ಹೇಳಿದನು. ಪುಟ್ಟ ಶ್ರೀಕೃಷ್ಣನು ತಾಯಿ ಯಶೋದಳಿಗೆ ತನ್ನ ತಂದೆ ತಂದ ಹಣ್ಣುಗಳನ್ನು ನಾನು ತಿನ್ನುವುದಿಲ್ಲ ಎಂದು ಹೇಳಿದನು. ಈ ರೀತಿ ಪುಟ್ಟ ಕೃಷ್ಣ ಅಳಲು ಪ್ರಾರಂಭಿಸಿದನು. ನನಗೆ ಮಾವಿನ ಹಣ್ಣು ತಿನ್ನಬೇಕು ಎಂದು ಹೇಳಿದನು. ಇದನ್ನು ನೋಡಿದ ತಾಯಿ ಯಶೋದೆ, ಕೃಷ್ಣ, ನೀನು ಹಣ್ಣುಗಳನ್ನು ಖರೀದಿಸುವುದು ಮಾತ್ರವಲ್ಲ, ಹಣ್ಣು ಮಾರುವ ಮಹಿಳೆಗೆ ಏನಾದರೂ ನೀನು ಕೊಡಬೇಕು ಎಂದು ಹೇಳಿದಳು. ತಾಯಿ ಯಶೋದೆ, ನೀನು ಅವಳಿಗೆ ಏನು ಕೊಡುತ್ತೀಯಾ ಎಂದು ಶ್ರೀಕೃಷ್ಣನಿಗೆ ಕೇಳಿದಳು. ಆಗ ಕೃಷ್ಣನು ತಮಾಷೆಯಾಗಿ ತಾಯಿ ಯಶೋದಳಿಗೆ, ಅಮ್ಮ, ನಾನು ತುಂಬ ಮುದ್ದಾಗಿದ್ದೇನೆ. ನನ್ನ ನಗುವನ್ನು ನೋಡಿ ಮತ್ತು ನನ್ನ 2 ಸಣ್ಣ ಹಲ್ಲುಗಳನ್ನು ನೋಡಿ ಜನರು ನನಗೆ ಎಲ್ಲವನ್ನೂ ನೀಡುತ್ತಾರೆ ಎಂದು ಹೇಳಿದನು. ಕೃಷ್ಣನ ಮುಗ್ಧತೆಯನ್ನು ಕೇಳಿ ತಾಯಿ ಯಶೋದೆ ನಗಲು ಪ್ರಾರಂಭಿಸಿದಳು. ಇದನ್ನು ಕೇಳಿದ ತಾಯಿ ಯಶೋದೆ, ಕೃಷ್ಣ, ಹಾಗೆ ಆಗುವುದಿಲ್ಲ, ನೀನು ಅವಳಿಗೆ ಏನಾದರೂ ಕೊಡಬೇಕು ಎಂದು ಹೇಳಿದಳು. ನಂತರ ಕೃಷ್ಣನು ತಾಯಿ ಯಶೋದೆಗೆ, ನಾನು ಅವಳಿಗೆ ಕೆಲವು ಧಾನ್ಯಗಳನ್ನು ಕೊಟ್ಟು ಅವಳಿಂದ ಹಣ್ಣುಗಳನ್ನು ತೆಗೆದುಕೊಳ್ಳುತ್ತೇನೆ ಎಂದು ಹೇಳಿದನು. ಪುಟ್ಟ ಶ್ರೀಕೃಷ್ಣನು ತನ್ನ ಅಡುಗೆ ಮನೆಯ ಕೋಣೆಗೆ ಹೋಗಿ ತನ್ನ ಪುಟ್ಟ ಕೈಗಳಲ್ಲಿ ಕೆಲವು ಧಾನ್ಯಗಳನ್ನು ತೆಗೆದುಕೊಂಡು ಹಣ್ಣು ಮಾರುವ ಮಹಿಳೆಯಿಂದ ಹಣ್ಣುಗಳನ್ನು ತೆಗೆದುಕೊಳ್ಳಲು ಓಡಿದನು. ಪುಟ್ಟ ಕೃಷ್ಣನು ಓಡುತ್ತಿರುವಾಗ ನೆಲದ ಮೇಲೆ ಬೀಳುತ್ತಿದ್ದ ಎಲ್ಲಾ ಧಾನ್ಯಗಳನ್ನು ನೋಡಿ ತಾಯಿ ಯಶೋದೆಯು ತನ್ನ ಮಗನ ಮುಗ್ಧತೆಯನ್ನು ನೋಡಿ ನಗುತ್ತಾ ನಿಂತಿದ್ದಳು. ಹಣ್ಣು ಮಾರುವ ಮಹಿಳೆ ಎಲ್ಲಿ ಹೋಗುತ್ತಾಳೆಂದು ಭಾವಿಸಿ ಪುಟ್ಟ ಕೃಷ್ಣನು ಆತುರದಿಂದ ಓಡಲು ಪ್ರಾರಂಭಿಸಿದನು. ಪುಟ್ಟ ಕೃಷ್ಣ ಆಭರಣಗಳನ್ನು ಹೊರತುಪಡಿಸಿ ಬೇರೆ ಏನೂ ಧರಿಸಿರಲಿಲ್ಲ. ಹಣ್ಣುಗಳನ್ನು ಖರೀದಿಸಲು ಓಡುತ್ತಿದ್ದ ಪುಟ್ಟ ಕೃಷ್ಣ ಮತ್ತು ಅವನ ಕೈಯಲ್ಲಿದ್ದ ಧಾನ್ಯಗಳು ನೆಲದ ಮೇಲೆ ಬೀಳುತ್ತಾ ಇದ್ದವು. ಆ ಹಣ್ಣು ಮಾರುವ ಮಹಿಳೆ ಪುಟ್ಟ ಕೃಷ್ಣನು ಓಡಿ ಬರುತ್ತಿರುವುದನ್ನು ನೋಡಿ ಎಲ್ಲವನ್ನೂ ಮರೆತು ಪುಟ್ಟ ಕೃಷ್ಣನ ಸೌಂದರ್ಯವನ್ನು ದಿಟ್ಟಿಸತೊಡಗಿದಳು. ಶ್ರೀಕೃಷ್ಣ ಕರ್ಣಾಮೃತದ ಪ್ರಕಾರ ಕೃಷ್ಣನ ಮೈಬಣ್ಣವು ಗಾಢ ನೀಲಿ ಸರೋವರದಂತೆ ಮತ್ತು ಕೃಷ್ಣನ ಕಣ್ಣುಗಳು ಆ ಗಾಢ ನೀಲಿ ಸರೋವರದ ಮೇಲೆ ಬೆಳೆದ 2 ಆಕರ್ಷಕ ಕಮಲಗಳಂತೆ ಎಂದು ಹೇಳಲಾಗುತ್ತದೆ. ಕೃಷ್ಣನ ಕೆನ್ನೆ, ಕೃಷ್ಣನ ಅಂಗೈ ಮತ್ತು ಕೃಷ್ಣನ ಕಾಲುಗಳು ಸಹ ಗುಲಾಬಿ ಬಣ್ಣದಾಗಿವೆ ಎಂದು ಹೇಳಲಾಗುತ್ತದೆ. ತಾಯಿ ಯಶೋದೆ ಕೃಷ್ಣನನ್ನು ಅಲಂಕರಿಸಿದ ಚಿನ್ನದ ಆಭರಣಗಳು ಬೆಳಗಿದ ದೀಪಗಳಂತೆ ಇದ್ದವು. ಶ್ರೀಕೃಷ್ಣನ ಈ ಸುಂದರ ರೂಪವನ್ನು ನೋಡಿ ಹಣ್ಣು ಮಾರುವ ಮಹಿಳೆ ಸಂತೋಷಪಟ್ಟಳು. ಒಬ್ಬ ಸಾಮಾನ್ಯ ವೃದ್ಧ ಹಣ್ಣು ಮಾರುವ ಮಹಿಳೆ ಕೃಷ್ಣನ ಈ ರೂಪವನ್ನು ನೋಡಿ ಎಲ್ಲವನ್ನು ಮರೆತು ಹೋದಳು. ಪುಟ್ಟ ಕೃಷ್ಣ ಅವಳ ಮುಂದೆ ಬಂದು ಮಾವಿನ ಹಣ್ಣುಗಳನ್ನು ಕೇಳಿದನು. ಆ ಮಹಿಳೆ ಕೃಷ್ಣನ ಮಧುರವಾದ ಧ್ವನಿಯನ್ನು ಕೇಳುತ್ತಿದ್ದಂತೆ ನೆಲದ ಮೇಲೆ ಮೂರ್ಛೆ ಹೋಗುವಷ್ಟು ಮೇಲೆದ್ದಳು. ಹಣ್ಣು ಮಾರುವ ವೃದ್ಧ ಮಹಿಳೆ ತನ್ನ ಹಣ್ಣಿನ ಬುಟ್ಟಿಯನ್ನು ಪಕ್ಕಕ್ಕೆ ಇರಿಸಿ ಪುಟ್ಟ ಕೃಷ್ಣನನ್ನು ಕೇಳಿದಳು, ನಾನು ನಿನಗೆ ಮಾವಿನ ಹಣ್ಣುಗಳನ್ನು ಕೊಡುತ್ತೇನೆ, ಆದರೆ ನೀನು ನನಗೆ ಏನಾದರೂ ಕೊಡಬೇಕು. ಪುಟ್ಟ ಕೃಷ್ಣ ವೃದ್ಧ ಮಹಿಳೆಗೆ, ಹೌದು, ನಾನು ನಿನಗೆ ಕೊಡಲು ತಂದಿದ್ದೇನೆ ಎಂದು ಹೇಳಿದನು. ಕೃಷ್ಣನು ತನ್ನ ಅಂಗೈಗಳನ್ನು ತೆರೆದು ಕೈಯಲ್ಲಿ ಒಂದು ಸಣ್ಣ ಧಾನ್ಯ ಇರುವುದನ್ನು ನೋಡಿದನು. ಆ ಒಂದು ಸಣ್ಣ ಧಾನ್ಯವನ್ನು ನೋಡಿದ ಪುಟ್ಟ ಕೃಷ್ಣ
ತಾನು ಬರುವಾಗ ಎಲ್ಲ ಧಾನ್ಯಗಳು ಬಿದ್ದಿವೆ ಮತ್ತು ಈ ಒಂದು ಧಾನ್ಯ ಮಾತ್ರ ತನ್ನ ಕೈಯಲ್ಲಿದೆ. ದಯವಿಟ್ಟು ಈ ಧಾನ್ಯವನ್ನು ತೆಗೆದುಕೊಂಡು ಈ ಧಾನ್ಯದಿಂದ ನನಗೆ ಎಷ್ಟು ಮಾವಿನ ಹಣ್ಣುಗಳು ಸಿಗುತ್ತೇವೆ ಎಂದು ಕೇಳಿದನು. ಪುಟ್ಟ ಕೃಷ್ಣನ ಮುದ್ದಾದ ಮಾತುಗಳನ್ನು ಕೇಳಿ ಆ ಹಣ್ಣು ಮಾರುವ ಮಹಿಳೆಯು ಕಣ್ಣುಗಳು ಕಣ್ಣೀರಿನಿಂದ ತುಂಬಿದವು. ನಂತರ ಹಣ್ಣು ಮಾರುವ ಮಹಿಳೆ ಕೃಷ್ಣನಿಂದ ಆ ಸಣ್ಣ ಅಕ್ಕಿ ಕಾಳನ್ನು ತೆಗೆದುಕೊಂಡು ಅದನ್ನು ತನ್ನ ಬುಟ್ಟಿಯ ಪಕ್ಕಕ್ಕೆ ಇಟ್ಟಳು. ಹಣ್ಣು ಮಾರುವ ಮಹಿಳೆ ಕೃಷ್ಣನಿಗೆ ಮಾವಿನ ಹಣ್ಣುಗಳನ್ನು ಕೊಡಲು ಪ್ರಾರಂಭಿಸಿದಳು. ಅವಳು 1, 2, 3, 4 ಮಾವಿನ ಹಣ್ಣುಗಳನ್ನು ಕೊಟ್ಟಳು. ಪುಟ್ಟ ಕೃಷ್ಣ ಆ 4 ಮಾವಿನ ಹಣ್ಣುಗಳನ್ನು ತನ್ನ ಪುಟ್ಟ ಕೈಗಳಲ್ಲಿ ಹಿಡಿದಿದ್ದನು. 4 ಮಾವಿನ ಹಣ್ಣುಗಳು ಪುಟ್ಟ ಕೃಷ್ಣನ ಪುಟ್ಟ ಕೈಗಳನ್ನು ತುಂಬಿದ್ದವು ಮತ್ತು ಕೃಷ್ಣನು ಹಣ್ಣು ಮಾರುವ ಮಹಿಳೆಗೆ, ನಾನು ಇಷ್ಟೊಂದು ಮಾವಿನ ಹಣ್ಣುಗಳನ್ನು ಮಾತ್ರ ಹಿಡಿದಿಟ್ಟುಕೊಳ್ಳಬಲ್ಲೆ, ಸಾಕು ಎಂದು ಹೇಳಿದನು. ಆ ಹಣ್ಣು ಮಾರುವ ಮಹಿಳೆ ಪುಟ್ಟ ಕೃಷ್ಣನಿಗೆ, ಇಲ್ಲ, ನೀನು ನನಗೆ ಕೊಟ್ಟಿರುವುದರಿಂದ ನಿನಗೆ ಇನ್ನೂ ಹೆಚ್ಚಿನ ಮಾವಿನ ಹಣ್ಣುಗಳು ಸಿಗುತ್ತವೆ ಮತ್ತು ನೀನು ಅವೆಲ್ಲವನ್ನು ತೆಗೆದುಕೊಳ್ಳಬೇಕು ಎಂದಳು. ಇಷ್ಟು ಮಾವಿನ ಹಣ್ಣುಗಳನ್ನು ಹೇಗೆ ಹೊತ್ತುಕೊಳ್ಳಲು ಸಾಧ್ಯ ಎಂದು ಪುಟ್ಟ ಕೃಷ್ಣ ವೃದ್ಧ ಮಹಿಳೆಯನ್ನು ಕೇಳಿದನು. ಹಣ್ಣು ಮಾರುವ ಮಹಿಳೆ ಪುಟ್ಟ ಕೃಷ್ಣನ ಹೊಟ್ಟೆಗೆ ಬಟ್ಟೆಯನ್ನು ಕಟ್ಟಿ ಅವನ ಹೊಟ್ಟೆಯ ಸುತ್ತಲೂ ಮಾವಿನ ಹಣ್ಣುಗಳನ್ನು ಕಟ್ಟಿದಳು. ನಂತರ ಹಣ್ಣು ಮಾರುವ ಮಹಿಳೆ ಇತರ ಮಾವಿನ ಹಣ್ಣುಗಳನ್ನು ಪುಟ್ಟ ಕೃಷ್ಣನ ತೋಳುಗಳಿಗೆ ಮತ್ತು ಅವನ ತಲೆಯ ಮೇಲೆ ಕಟ್ಟಿದಳು. ಈ ರೀತಿ ಪುಟ್ಟ ಕೃಷ್ಣನು ತನ್ನ ಕೈಯಲ್ಲಿ, ತೋಳುಗಳಲ್ಲಿ, ತಲೆಯಲ್ಲಿ ಮಾವಿನ ಹಣ್ಣುಗಳನ್ನು ಹಿಡಿದು ಹೊಟ್ಟೆಯ ಮೇಲೆ ಮಾವಿನ ಹಣ್ಣುಗಳನ್ನು ಕಟ್ಟಿಕೊಂಡಿದ್ದನು. ಮಾವಿನ ಹಣ್ಣುಗಳಿಂದ ಸಂಪೂರ್ಣವಾಗಿ ಅಲಂಕರಿಸಲ್ಪಟ್ಟ ಪುಟ್ಟ ಕೃಷ್ಣನು, ನಾನು ತುಂಬಾ ಭಾರವಾಗಿದ್ದೇನೆ, ನಾನು ಬೀಳುತ್ತೇನೆ ಅನಿಸುತ್ತದೆ ಎಂದು ಹಣ್ಣು ಮಾರುವ ವೃದ್ಧ ಮಹಿಳೆಗೆ ಹೇಳಿದನು. ಹಣ್ಣು ಮಾರುವ ಮಹಿಳೆ ಆಗ ಪುಟ್ಟ ಕೃಷ್ಣನಿಗೆ, ಈಗ ನೀನು ಹೋಗಬಹುದು ಎಂದು ಹೇಳಿದಳು. ಮಾವಿನ ಹಣ್ಣುಗಳಿಂದ ತುಂಬಿದ ಪುಟ್ಟ ಕೃಷ್ಣನು ಯಾವುದೇ ಮಾವಿನ ಹಣ್ಣುಗಳು ನೆಲದ ಮೇಲೆ ಬೀಳಬಾರದು ಎಂದು ಯೋಚಿಸುತ್ತಾ ನಿಧಾನವಾಗಿ ನಡೆಯುತ್ತಿದ್ದನು. ಪುಟ್ಟ ಕೃಷ್ಣನು ನಿಧಾನವಾಗಿ ನಡೆಯುತ್ತಿದ್ದಾಗ ಕೃಷ್ಣನ ಈ ರೂಪವನ್ನು ನೋಡಿ ಹಣ್ಣು ಮಾರುವ ಮಹಿಳೆ ತುಂಬಾ ಸಂತೋಷಪಟ್ಟಳು. ತನ್ನ ಜೀವನದಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ಅವಳು ಮರೆತೇ ಬಿಟ್ಟಳು. ಅವಳು ಕೃಷ್ಣನನ್ನು ಬಿಟ್ಟುಕೊಡಲು ಇಷ್ಟವಿರಲಿಲ್ಲ. ಕೃಷ್ಣನನ್ನು ಜೀವನ ಪರ್ಯಂತ ಹೀಗೆಯೇ ನೋಡಬೇಕೆಂದು ಬಯಸಿದಳು. ಅವಳು ಸಂತೋಷದಿಂದ ಅಳಲು ಪ್ರಾರಂಭಿಸಿದಳು ಮತ್ತು ಹಣ್ಣಿನ ಬುಟ್ಟಿಯನ್ನು ತೆಗೆದುಕೊಂಡು ಹಣ್ಣುಗಳನ್ನು ಮಾರಲು ತಲೆಯ ಮೇಲೆ ಇಟ್ಟುಕೊಂಡಳು. ಅವಳು ಮೊದಲು ನನ್ನ ಮಾವಿನ ಹಣ್ಣುಗಳನ್ನು ತೆಗೆದುಕೊಳ್ಳಿ ಎಂದು ಕರೆಯುತ್ತಿದ್ದಳು. ಆದರೆ ಈಗ ಅವಳು ನನ್ನ ಗೋಪಾಲ, ನನ್ನ ಕೃಷ್ಣನನ್ನು ತೆಗೆದುಕೊಳ್ಳಿ, ನನ್ನ ಗೋವಿಂದನನ್ನು ತೆಗೆದುಕೊಳ್ಳಿ ಎಂದು ಕರೆಯಲು ಪ್ರಾರಂಭಿಸಿದಳು. ಹೀಗೆ ಅವಳು ಕೃಷ್ಣನ ವಿವಿಧ ಹೆಸರುಗಳನ್ನು ಕರೆಯಲು ಪ್ರಾರಂಭಿಸಿದಳು. ಅವಳು ಆ ಪುಟ್ಟ ಕೃಷ್ಣನ ಒಂದೇ ಕಾಳನ್ನು ತೆಗೆದುಕೊಂಡು ಅದನ್ನು ಅವಳ ಹೃದಯದ ಮೇಲೆ ಇರಿಸಿಕೊಂಡು ಅಳಲು ಪ್ರಾರಂಭಿಸಿದಳು. ಆ ರಾತ್ರಿ ಆ ಹಣ್ಣು ಮಾರುವ ಮಹಿಳೆ ತನ್ನ ಮನೆಗೆ ಹೋಗಿ ತನ್ನ ಜೀವನದಲ್ಲಿ ಒಂದು ಪವಾಡವನ್ನು ಕಂಡಳು. ಚಿಕ್ಕ ಕೃಷ್ಣನು ಆ ಹಣ್ಣು ಮಾರುವ ಮಹಿಳೆಗೆ ನೀಡಿದ ಆ ಒಂದು ಕಾಳನ್ನು ಅವಳ ಬುಟ್ಟಿಯಲ್ಲಿ ಚಿನ್ನ, ವಜ್ರ ಮತ್ತು ಇತರ ಅಮೂಲ್ಯ ರತ್ನಗಳಿಂದ ತುಂಬಿತ್ತು. ಇದನ್ನು ನೋಡಿದ ಹಣ್ಣು ಮಾರುವ ಮಹಿಳೆ, ಇದಕ್ಕಿಂತ ಅಮೂಲ್ಯವಾದದ್ದು ಪಡೆದಿದ್ದಾಳೆ, ಅದು ಪುಟ್ಟ ಕೃಷ್ಣನ ಪ್ರೀತಿ ಎಂದು ಭಾವಿಸಿ ಎಲ್ಲವನ್ನೂ ಎಸೆದಳು. ಇದಾದ ನಂತರ ಅವಳು ಪ್ರತಿದಿನ ವಿವಿಧ ನೆಪಗಳನ್ನು ಹೇಳಿ ಪುಟ್ಟ ಕೃಷ್ಣನನ್ನು ನೋಡಲು ನಂದಭವನಕ್ಕೆ ಹೋಗುತ್ತಿದ್ದಳು ಮತ್ತು ಪ್ರತಿದಿನ ಶ್ರೀಕೃಷ್ಣನು ಅವಳಿಂದ ಹಣ್ಣುಗಳನ್ನು ಖರೀದಿಸುತ್ತಿದ್ದನು. ಈ ರೀತಿಯಾಗಿ ಶ್ರೀಕೃಷ್ಣನು ತನ್ನ ಭಕ್ತರಿಗೆ ತನ್ನ ಸುಂದರವಾದ ಲೀಲೆಗಳಿಂದ ಆಶೀರ್ವಾದಿಸಿ ಪರಮಾನಂದವನ್ನು ನೀಡಿದನು. ಈ ರೀತಿ ನಾವು ಮಾವನ್ನು ನೋಡಿದಾಗಲೆಲ್ಲ ಅಥವಾ ಶ್ರೀಕೃಷ್ಣನಿಗೆ ಮಾವಿನ ಹಣ್ಣನ್ನು ನೈವೇದ್ಯವಾಗಿ ಅರ್ಪಿಸುವಾಗಲೆಲ್ಲ ಶ್ರೀಕೃಷ್ಣನ ಈ ಸುಂದರ ಲೀಲೆಯನ್ನು ನೆನಪಿಸಿಕೊಳ್ಳಿ. ಕೃಷ್ಣಾರ್ಪಣಮಸ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಸಪೋರ್ಟ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.